ಹೌದು, ಇವಾಗ ತುಂಬಾ ರೀತಿಯ ಆಟ ಸಾಮಾನುಗಳು ಅಥವಾ ಟಾಯ್ಸ್ ಅಂತ ಕರೆಯೋದು ಮಾರ್ಕೆಟ್ ಅಲ್ಲಿ ಬಂದಿದೆ. ನಾವು ದುಡ್ಡು ಇದ್ರು ಇಲ್ಲದೆ ಇದ್ರು ಬೇರೆಯವ್ರ ಹತ್ರ ತಗೊಂಡಾದ್ರೂ ಮಕ್ಕಳಿಗೆ ಅದನ್ನ ಕಾಸ್ಟ್ಲಿ ಗಿಫ್ಟ್ ಗಳನ್ನ ಅಂತ ಕೊಡ್ತಾ ಇದೀವಿ. ಸೊ ಅದ್ರಲ್ಲಿ ಏನು ನೀವು ಹೇಳ್ದಂಗೆ ಫಿಕ್ಸ್ ಮಾಡಬೇಕು. ರಿಮೋಟ್ ಇದ್ರೆ ರಿಮೋಟ್ ಕಾರ್ ಓಡುತ್ತೆ, ಅಥವಾ ಇನ್ನೇನೋ ಅದು ಮ್ಯಾನ್ಯುವಲ್ ನೀವು ಹೇಳ್ದಂಗೆ ಹಿಂಗಿಂಗೆ ಆಟ ಆಡ್ಬೇಕು ಅಂತ ಇರುತ್ತೆ. ಹೊರಗಡೆಯಿಂದ ತರುವ ಕಲ್ಲನ್ನ ಲೋಟಕ್ಕೆ ಹಾಕೊಂಡು ಸೌಂಡ್ ಮಾಡಿದ್ರೆ ಹೆಂಗ್ ಶಬ್ದ ಕೇಳುತ್ತೆ, ಅಥವಾ ಅಕ್ಕಿಯಲ್ಲಿ ಹೆಂಗ್ ಆಟ ಆಡ್ಬೇಕು, ಇದನ್ನೆಲ್ಲ ನಮ್ಮ ತಂದೆ ತಾಯಿ ನಮಗೆ ಅವಾಗ ಎಕ್ಸ್ಪೆರಿಮೆಂಟ್ ಮಾಡಕ್ ಬಿಟ್ಟಿದ್ದಾರೆ. ಬಟ್ ನಾವು ಮಾಡಕ್ ಬಿಡ್ತಾ ಇಲ್ಲ. ನಮಗೆ ನಮ್ಮ ಮಗು ನಾನು ಮಾಲಲ್ಲಿ ಹೋಗಿರುವ ಅಥವಾ ಅಂಗಡಿಯಿಂದ ತಂದಿರುವ ಟಾಯ್ಸ್ ನಲ್ಲೇ ಆಟ ಆಡ್ಬೇಕು, ನಾನು ನನ್ನ ಸ್ಟ್ಯಾಂಡರ್ಡ್ ತೋರಿಸ್ಕೋಬೇಕು, ನನ್ನ ಮಗು ಹಿಂಗೆ ಇರಬೇಕು ಅಂತ ಮಾಡೋದು ಎಷ್ಟು ತಪ್ಪು? ಅದು ನಿಜಕ್ಕೂ ತಪ್ಪು. ಯಾಕಂದ್ರೆ ಅಬ್ಸ್ಟ್ರಾಕ್ಟ್ ಕಾಂಕ್ರೀಟ್ ಐಡಿಯಾಸ್ಗಳು ಕ್ರಿಯೇಟಿವಿಟಿ ಯಾವಾಗ ಬರುತ್ತೆ ಅಂದ್ರೆ ಕಾಂಕ್ರೀಟ್ ಐಡಿಯಾಸ್, ಕಾಂಕ್ರೀಟ್ ಐಡಿಯಾ ಮತ್ತೆ ಕ್ರಿಯೇಟಿವಿಟಿ ಬರೋದು ಹೇಗೆ ಅಂದ್ರೆ ಯಾವುದೋ ಒಂದು ಸಂಬಂಧ ಇಲ್ಲದ ಎರಡು ವಸ್ತುಗಳನ್ನ ಒಂದು ಸೇರಿಸ್ಬಿಟ್ಟು ಒಂದು ಪ್ಯಾಟರ್ನ್ ಮಾಡ್ತೀವಲ್ವಾ, ಅವಾಗ ಅಲ್ಲಿ ಕ್ರಿಯೇಟಿವಿಟಿ ಬರುತ್ತೆ. ಈಗ ನಾವು ಹೇಳ್ತೇವೆ ಕ್ರಿಯೇಟಿವಿಟಿ ಇಸ್ ಕಿಲ್ಲಿಂಗ್ ಆರ್ ಕ್ರಿಯೇಟಿವಿಟಿ ಇಸ್ ಡೈಯಿಂಗ್ ಅಂತೆಲ್ಲ ಹೇಳ್ತೇವೆ. ಯಾಕಂದ್ರೆ ನನ್ನ ಬ್ರೈನ್ ಒಂದು ವಸ್ತು ಇನ್ನೊಂದು ವಸ್ತು ಜೊತೆ ಏನೋ ಒಂದು ಸಂಬಂಧ ಮಾಡ್ಕೊಂಡು ಅದರಲ್ಲಿ ಒಂದು ಹೊಸ ವಸ್ತುವನ್ನ ಕ್ರಿಯೇಟ್ ಮಾಡಿದಾಗ ದಟ್ ಇಸ್ ಕಾಲ್ಡ್ ಇನೋವೇಷನ್ ಕ್ರಿಯೇಟಿವಿಟಿ. ಬಟ್ ನೀವು ಎಕ್ಸಿಸ್ಟಿಂಗ್ ಟಾಯ್ಸ್ ಅಲ್ಲಿ ಆತರ ಇರಲ್ಲ. ಅವನು ಮ್ಯಾನುವಲ್ ನೋಡ್ತಾನೆ ಅಥವಾ ವಿಡಿಯೋ ನೋಡ್ತಾನೆ, ಅದನ್ನ ಫಿಕ್ಸ್ ಮಾಡ್ತಾನೆ, ಅದರಲ್ಲಿ ಕ್ರಿಯೇಟಿವಿಟಿ ಬೆಳೆಯುವುದಿಲ್ಲ, ಅದು ಬೆಳೆಯುವುದೇ ಇಲ್ಲ. ಅದ ಕಾರಣ ನಾವು ಏನು ಮಾಡ್ಬೇಕಂದ್ರೆ ಅಬ್ಸ್ಟ್ರಾಕ್ಟ್ ಟಾಯ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಒಂದು ಫೆಸಿಲಿಟಿಗೆ ಇಳಿಬೇಕು ನಾವು. ನೀನ್ ಏನ್ ಬೇಕಿದ್ರು ಮಾಡ್ಕೋ ಅದರಿಂದ. ನೀನ್ ಯಾವುದೇ ಕಾರಣಕ್ಕೆ ಇಂಥದೇ ಮಾಡಬೇಕು ಅಂತಿಲ್ಲ. ನಾನು ಏನೋ 4 ಲೆಗೋ ಕೊಟ್ಟಿದ್ದೆ, ನೀನು ಕಾರು ಮಾಡೋದ್ರಿಂದ ಅಥವಾ ನೀನು ಟ್ರೈನ್ ಮಾಡು, ಏನೋ ಮಾಡು, ಆವಾಗ ಅವನಿಗೆ ಬೇರೆ ಬೇರೆ ಐಡಿಯಾ ಬರುತ್ತೆ. ಒಮ್ಮೆ ಕಾರ್ ಆಗಿರುತ್ತೆ, ಒಮ್ಮೆ ಅದು ಟ್ರೈನ್ ಆಗಿರುತ್ತೆ. ಸೊ ಇಂಥದ್ದು ಕೊಟ್ಟಾಗ ಕ್ಯೂರಿಯಾಸಿಟಿ ಬೆಳೆಯುತ್ತೆ. ಯಾಕಂದ್ರೆ ಸಣ್ಣ ಮಕ್ಕಳಲ್ಲಿ ಎನ್ಕ್ವೈರಿ ಲರ್ನಿಂಗ್ ಅಂತ ಹೇಳ್ತೇವೆ. ನೀವು ಹೇಳಿದ್ರಿ ನಿಮ್ಮ ಮಗು ಎಷ್ಟು ಕ್ವಶನ್ ಕೇಳುತ್ತೆ ಒಂದು ದಿನದಲ್ಲಿ, ಒಂದಷ್ಟು ಕ್ವಶನ್ ಕೇಳತ್ತೆ. ಅಪ್ಪ ಅಮ್ಮ ಏನು ಮಾಡ್ತಾರೆ, ಅಯ್ಯೋ ಇಷ್ಟೆಲ್ಲ ಕ್ವಶನ್ ಕೇಳ್ತಾನೆ. ಇದು ಒಂದು ತಪ್ಪು ಪೇರೆಂಟ್ಗಳು ಮಾಡೋದು. ಕ್ವಶನ್ ಕೇಳೋದು ಯಾವುದೇ ಕಾರಣಕ್ಕೆ ಆನ್ಸರ್ಗಲ್ಲ, ಎಲ್ಲದಕ್ಕೂ ಮಗುಗೆ ಆನ್ಸರ್ ಬೇಡ, ಮಾಡ್ಬೇಕು ಅಂತನೂ ಇಲ್ಲ. ಕೆಲವು ಕ್ವಶನ್ಸ್ಗಳು ಒಂದೋ ನಿಮ್ಮ ಅಟೆನ್ಷನ್ ತಗೊಳ್ಳಿಕ್ಕೆ, ನೀವೇನೋ 2 ದಿನದಿಂದ ನಿಮ್ಮನ್ನು ಸರಿ ಮಗು ನೋಡಿಲ್ಲ ಅಥವಾ ಮಗು ಏನೋ ಬೇಸರ ಆಗಿದೆ, ಇವತ್ತು ನಿಮ್ ಜೊತೆ ಇರಬೇಕು, ಕ್ವಶನ್ ಕೇಳ್ತಾ ನಿಮ್ಮ ಹಿಂದೆ ಬರುತ್ತೆ. ಎರಡನೇದೇನು ಅಂತಂದ್ರೆ ಆ ಮಗುವಿಗೆ ಏನೋ ಒಂದು ಅಪ್ಸೆಟ್ ಆಗಿದೆ, ಅದನ್ನ ಹೇಳಕ್ಕೆ ಬರಲ್ಲ. ಬಟ್ ನಿಮ್ಮ ಹತ್ರ ಕ್ವಶನ್ ಕೇಳಿ ಏನಾಗುತ್ತೆ, ಯಾಕಂದ್ರೆ ನಮ್ಮ ಬ್ರೈನ್ ಏನಂದ್ರೆ ಯಾವ ತರ ನನಗೆ ಫೀಲ್ ಆಗಿದೋ ಅದೇ ತರ ನಾನು ಎಕ್ಸ್ಪ್ರೆಸ್ ಮಾಡಲ್ಲ. ಯಾವುದೋ ತರ ಎಕ್ಸ್ಪ್ರೆಸ್ ಮಾಡಿದಾಗ ನಾವು ಅಂದ್ಕೊಳ್ತೀವಿ ಇದು ತಪ್ಪು ಅಂತ, ಬಟ್ ಮಗು ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಅಪ್ಪ ಅಮ್ಮ ಮಕ್ಕಳು ಕ್ವಶನ್ ಕೇಳುವಾಗ ಅದನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟು, ಸರ್ ಈ ಕ್ವಶನ್ ಕೇಳ್ತಾರೆ ಏನಾದ್ರು ಒಂದು ಸ್ಕೂಲಿಗೆ ಹಾಕ್ಬಿಡ್ಬೇಕು ಸರ್, ನಮ್ಮ ಹತ್ರ ಆನ್ಸರ್ ಇಲ್ಲ ಸರ್, ಇದ್ಯಾಕೆ ಆನೆಗೆ ಇಷ್ಟು ದೊಡ್ಡ ಕಿವಿ ಯಾಕೆ ಸರ್ ಅಂತ ಕೇಳ್ತಾರೆ, ನಾನು ಏನು ಹೇಳುದು ಸರ್, ಸರಿ ಅದಕ್ಕೆ ಆನ್ಸರ್ ಕಂಡುಹಿಡಿಯಿರಿ, ಕೂತ್ಕೊಳ್ಳಿ, ಓ ವೆರಿ ಗುಡ್ ಕ್ವಶನ್, ಓಕೆ ನಾವು ಇಬ್ರು ಸೇರ್ಕೊಂಡು ಅದನ್ನ ಕಂಡುಹಿಡಿಯುವ, ಅಥವಾ ಅದರ ಜೊತೆ ಕೂತ್ಕೊಳ್ಳುವ. ಆವಾಗ ಏನಾಯ್ತಂದ್ರೆ ಆ ಮಗುವಿಗೆ ನಿಮ್ಮ ಒಂದು 5 ನಿಮಿಷ ವ್ಯಾಲ್ಯೂಬಲ್ ಟೈಮ್ ಮಗುಗೆ ಸಿಕ್ತು. ಮಗುಗೆ ಆನ್ಸರ್ ಬೇಡ. ಇಲ್ಲ ಡಾಕ್ಟರ್, ಗೊತ್ತೇ ಇರ್ಲಿಲ್ಲ, ಮಕ್ಕಳು ಮನೇಲಿ ಬರೀ ತಲೆ ತಿಂತವೆ, ಏನೇನೋ ಗೊತ್ತಿಲ್ದೆಲ್ಲ ಕೇಳ್ತವೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಅದೆಲ್ಲದಕ್ಕೂ ಉತ್ತರ ಮಾಡ್ಲೇಬೇಕು ಅಂತ ನಾವು ಕಷ್ಟಪಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದ್ರೆ ಉತ್ತರ ಕೊಟ್ರೆ ಮಗು ಓಡಿ ಹೋಗುತ್ತೆ, ಮಗು ಅದನ್ನೇ ನಂಬಿಕೊಂಡಿರುತ್ತೆ. ಕಾನ್ವರ್ಸೇಷನ್ ಸ್ಟಾಪ್ ಆಗ್ಬಿಡುತ್ತೆ. ಕೊಡಲ್ಲ ಅಂದ್ರೆ ಆ ಮಗು ಏನು ಮಾಡುತ್ತೆ, ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ ನಾವು. ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುತ್ತೆ. ಅಮ್ಮ ಮೊನ್ನೆ ಒಂದು ಕ್ವಶನ್ ಕೇಳ್ದಲ್ಲ ನಿನ್ನ ಹತ್ರ, ನೀನು ಉತ್ತರ ಮಾಡಿಲ್ಲ, ನನಗೆ ಆನ್ಸರ್ ಸಿಕ್ತು, ಕೇಳ್ತೀಯ ನೀನು ಇವಾಗ. ಆ 4 ದಿನ ಮಗುವಿನ ತಲೆಯಲ್ಲಿ ಆ ಕ್ವಶನ್ಸ್ ಓಡ್ತಾ ಇತ್ತು. ಸೊ ದಟ್ ಮೀನ್ಸ್ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ರಿಯಾಕ್ಟರ್ ಮಾಡ್ತೀವಿ, ಥಿಂಕರ್ಸ್ ಮಾಡಲ್ಲ. ಸೊ ಈ ಮೊಬೈಲ್ ಯೂಸ್ ಮಾಡೋದು ಅದಕ್ಕೋಸ್ಕರನೇ ಅವರು. ಯಾಕಂದ್ರೆ ಒಂದು ಕ್ವಶನ್ ಕೇಳಿದೆ ಅದಕ್ಕೆ ಆನ್ಸರ್ ಕೊಟ್ಟರು, ಮುಗೀತಲ್ಲಿಗೆ ಅಲ್ಲ. ಸೊ ನಾವು ನಮ್ಮ ಮಕ್ಕಳಿಗೆ ಗೂಗಲ್ ಆಗಿ ಕೆಲಸ ಮಾಡಬಾರ್ದು. ಅಥವಾ ನೀನ್ ಸುಮ್ಮನೆ ಇರು, ಒಂದು ಒಳ್ಳೆ ಬುಕ್ ಇದೆ ಸ್ಟಾರ್ಟ್ ವಿತ್ ವೈ ಅಂತ. ಸ್ಟಾರ್ಟ್ ವಿತ್ ವೈ. ಯಾಕೆ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗೋದು ವೈ ಟು ಸ್ಟಾರ್ಟ್ ವಿತ್ ವೈ. ಅಂದ್ರೆ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅದು ಬ್ರೈನ್ ಡೆವಲಪ್ಮೆಂಟ್ ಅಂತ ತೋರಿಸ್ತದೆ. ಈಗ ಒಂದು ಮಗು ನಡಿಲಿಕ್ಕೆ ಆಗುವಾಗ ಅದು ಹೇಗೆ ಕೆಲವು ಸಿಂಪ್ಟಮ್ಸ್ ಅನ್ನು ತೋರಿಸ್ತದೆ, ನಮಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಎದ್ದು ಓಡಲ್ಲ, ಅದು ಕ್ರಾಲಿಂಗ್ ಮಾಡತ್ತೆ, ನಿಂತ್ಕೊಳ್ಳತ್ತೆ, ಎಲ್ಲ ಮಾಡುತ್ತೆ. ಇದೇ ತರ ಬ್ರೈನ್ ಡೆವಲಪ್ಮೆಂಟ್ ಹೇಗಪ್ಪ ಅಂತಂದ್ರೆ ಈ ಕ್ವಶನಿಂಗ್ ಮುಖಾಂತರ. ಅದರ ಆನ್ಸರ್ಗೋಸ್ಕರ ಅಲ್ಲ, ಆ ಬ್ರೈನ್ ಏನ್ ಮಾಡುತ್ತೆ, ಏನೋ ಒಂದು ಕ್ಯೂರಿಯಾಸಿಟಿನ ಹೇಳ್ಬಿಡತ್ತೆ, ಆವಾಗ ಅದು ಕ್ವಶನ್ ಮುಖಾಂತರ ಬರುತ್ತೆ. ಆ ಕ್ವಶನ್ ಕೂಡ ನೀವು ಎಷ್ಟೋ ಸಾರಿ ನೋಡಿದ್ರಿ. ಈಗ ನೀವು ಒಂದು ಪ್ರೊಫೆಷನಲ್ ಇದ್ರೆ ನಿಮ್ಮ ಪ್ರೊಫೆಷನಲ್ ರಿಲೇಟೆಡ್ ಕ್ವಶನ್ ಮಗು ಕೇಳುತ್ತೆ. ಈಗ ಡಾಕ್ಟರ್ ಅಂದ್ರೆ ಅವ್ರು ಕೇಳ್ತಾರೆ, ಅಪ್ಪ ಎಷ್ಟು ಜನ ಹೀಗೆ ಬರ್ತಾರೆ ಅಥವಾ ಏನೆಲ್ಲ ಕಾಯಿಲೆಗಳಿದ್ದಾವೆ ಅಂದ್ರೆ ಆ ಕ್ವಶನ್ ಮಗುವಿಗೆ ಸೈಂಟಿಫಿಕ್ ಆನ್ಸರ್ ಬೇಡ. ಚಾನಲೈಸಿಂಗ್ ದಿ ಎನರ್ಜಿ ಆ್ಯಂಡ್ ಡೆಡಿಕೇಟಿಂಗ್ ಟೈಮ್, ಈ 2 ರೀತಿ. ಈಗ ನೀವು ಹೇಳೋ ಪ್ರಕಾರ 5 ವರ್ಷದ ಕೆಳಗಡೆ ಇರೋಂಥ ಮಕ್ಕಳಿಗೆ ಅವ್ರಿಗೆ ಇರೋಷ್ಟು ಅಂತ ಎನರ್ಜಿ ಬೇರೆ ಯಾರಿಗೂ ಇರೋದಿಲ್ಲ. ಆ ಎನರ್ಜಿ ಚಾನಲೈಸ್ ಮಾಡೋದು ಅಂತಂದರೆ ಆ ಪರ್ಟಿಕ್ಯುಲರ್ ಅವ್ರಿಗೆ ಏನು ಇರುತ್ತೋ ಅದನ್ನು ನೀವು ಯಾವ ರೀತಿ ಗೈಡ್ ಮಾಡಬೇಕು, ಏನು ಅವರಿಗೆ ಡಾಕ್ಟರ್ ಹೇಳಿದ ರೀತಿಯಲ್ಲಿ ಬೇರೆ ಏನಾದರೂ ಕೆಲಸದಲ್ಲಿ ಅವ್ರಿಗೆ ಅಳವಡಿಸ್ಕೊಳ್ಳೋದು, ಬೇರೆ ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ಅಳವಡಿಸ್ಕೊಳ್ಳೋದು. ಮಕ್ಕಳಿಗೆ ಅಬ್ಸ್ಟ್ರಾಕ್ಟ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಇಷ್ಟ.
ಏನಾದರೂ ಒಂದು ಹುಡುಕ್ಬೇಕು, ಏನಾದರೂ ಒಂದು ಅದನ್ನ ಇಂಥದಕ್ಕೆ ಹಾಕಬೇಕು, ಆ ಥರ ಸಾರ್ಟಿಂಗ್ ಔಟ್ ಗೇಮ್ಸ್ ಅಂತೀವಿ. ಅವ್ರಿಗೆ ತುಂಬ ಇಷ್ಟ ಆ ಥರದ್ರಲ್ಲಿ. ಸೊ ನೀವು ಆ ಥರ ಆ್ಯಕ್ಟಿವಿಟೀಸಲ್ಲಿ ಮಕ್ಕಳನ್ನ ಎಂಗೇಜ್ ಮಾಡ್ತಾ ಇದ್ದರೆ ಆವಾಗ ಅವ್ರಿಗೆ ಮೊಬೈಲ್ ಬೇಕು ಅನ್ನೋದೊಂದು ಮನಸ್ಸಿಗೆ ಭಾವನೆ ಬರೋದೇ ಇಲ್ಲ. ಇನ್ನೊಂದು ಏನಂತಂತಂದರೆ ಮಗುಗೆ ಹೊರಗಡೆ ಕರ್ಕೊಂಡು ಹೋಗೋದು ತುಂಬ ಮುಖ್ಯ. ಎಷ್ಟು ಮುಖ್ಯ ಅಂತಂದರೆ ಈಗ ಆಲ್ಮೋಸ್ಟ್ ನೀವೀಗೆಲ್ಲ ವಿಟಮಿನ್ ಡಿ ಎಲ್ಲರಿಗೂ ಚೆಕ್ ಮಾಡ್ಕೊಂಡ್ರೆ ಎಲ್ಲರದ್ದು ಡೆಫಿಷಿಯನ್ಸಿ ಇದೆ. ಈಗೆಲ್ಲರೂ ಆರ್ಟಿಫಿಷಿಯಲ್ ಲೈಟಲ್ಲೇ ಬದುಕಿರೋದು. ನಾವು ಅಷ್ಟೇ, ನೀವು ಅಷ್ಟೇ, ಎಲ್ಲರೂ ಅಷ್ಟೇ. ಈಗ ಆಯ್ತು, ನಾನು ರಾತ್ರಿ ಮನೆಗೆ ಹೋಗೋಷ್ಟೊತ್ತಿಗೆ 9 ಗಂಟೆ, ಬೆಳಗ್ಗೆ ಇಷ್ಟೊತ್ತಿಗೆ ಬರಬೇಕು ಅಂದರೆ ನಾನು ಮನೆ ಬಿಡೋದು 7 ಗಂಟೆ, ಮನೆ ಬಿಟ್ಟ ತಕ್ಷಣ ಕ್ಯಾಬು, ಆಫೀಸಿಗೆ ಬಾ, ಎಲ್ಲಿ ನಾನು ಸೂರ್ಯನೇ ನೋಡಲ್ವಲ್ಲ ಇಡೀ ದಿನ. ಮಕ್ಕಳು ನೋಡೋದೇ ಇಲ್ಲ, ಕ್ರೀಡಾಂಗಣ ಅನ್ನೋದೇ ಇಲ್ಲ ಇವಾಗ, ಸ್ಕೂಲಲ್ಲೂ ಇಲ್ಲ. ಈಗ ಮಕ್ಕಳಿಗೆ ಡೆಡಿಕೇಟೆಡ್ ಪ್ಲೇ ಟೈಮ್ ಅಂತಾನೂ ಇರುತ್ತೆ. ಆ ಡೆಡಿಕೇಟೆಡ್ ಪ್ಲೇ ಟೈಮ್ ಅಂದ್ರೆ ನಾಟ್ ಇಂಡೋರ್, ಔಟ್ಡೋರ್ ಡೆಡಿಕೇಟೆಡ್ ಪ್ಲೇ ಟೈಮ್ ಅಂತಾನೆ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದು ನಾನು ಆ್ಯಡ್ ಕೇಳ್ಬಿಡ್ತೀನಿ ಡಾಕ್ಟ್ರೆ, ಇಂಡೋರ್ ಗೇಮ್ ಅಂದರೆ ಚೌಕಾಬಾರ, ಚವಾಮಣ ಅಥವಾ ಚೆಸ್ಸು, ಕೇರಮ್ ಇದ್ದಿದ್ದು ಈಗ ಮೊಬೈಲ್ ಆಗಿದೆ. ಅದೊಂದು ಚೂರು ಜನಕ್ಕೆ ತಿಳಿಯೋಂಗೆ ಹೇಳ್ಬಿಡಿ, ಇಂಡೋರ್ ಗೇಮ್ ಅಂದರೆ ಮೊಬೈಲ್ ಅಲ್ಲ ಅನ್ನೋದು ಹೇಳ್ಕೊಟ್ಬಿಡಿ, ಗೇಮಿಗೆ ಮೊಬೈಲ್ ಸೇರಲ್ಲ ಅಂತ ಹೇಳ್ಕೊಟ್ಬಿಡಿ ಡಾಕ್ಟರ್. ವಯಸ್ಸಿಗೆ ತಕ್ಕಾಗೆ ಆಟ, ಆ ಆಟಗಳು ಒಂದೊಂದು ವಯಸ್ಸಿಗೆ ಬೇರೆ ಬೇರೆ ಥರ ಆಟಗಳು ಇರುತ್ತೆ. ಇಂಡೋರ್ ಗೇಮ್ ಅಂತಂದರೆ ಮೊಬೈಲ್ ಅಂತೂ ಅಲ್ಲೇ ಅಲ್ಲ. ಇಂಡೋರ್ ಗೇಮ್ಸ್ ಅಂತಂದ್ರೆ ನೀವು ಹೇಳಿರೋ ಪ್ರಕಾರ ಈಗ ಚೆಸ್ ಆಗಿರ್ಬೋದು, ಕ್ಯಾರಮ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಚೌಕಾಬಾರ, ಅವ್ರಿಗೆ ಅರ್ಥ ಆಗಂಗೆ ಹೇಳಿದ್ರೆ ಲೂಡೋ, ಆವು ಏಣಿ ಅಂದ್ರೆ ಸ್ನೇಕ್ ಅಂಡ್ ಲ್ಯಾಡರು, ಈ ರೀತಿ ಆಟ ಅದು ಇಂಡೋರ್ ಗೇಮ್. ಬಟ್ ಔಟ್ಡೋರ್ ಗೇಮ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ವಯಸ್ಸಿಗೂ ಮಕ್ಕಳಿಗೂ ಒಂದೊಂದು ಡೆಡಿಕೇಟೆಡ್ ಟೈಮ್ ಅಂತ ಇರುತ್ತೆ. ಈಗ ನೀವು 2 ವರ್ಷದ ಕೆಳಗಡೆ ಇರೋಂಥ ಮಕ್ಕಳಿಗಾದ್ರೆ ಅರ್ಧ ಗಂಟೆಯಿಂದ 1 ಗಂಟೆ ಮಕ್ಕಳು ಮನೆಯಿಂದ ಹೊರಗಡೆ ಅವರು ಸಮಯ ಕಳಿಬೇಕು. 2 ವರ್ಷದಿಂದ 5 ವರ್ಷದಲ್ಲಿರುವಂಥ ಮಕ್ಕಳಿಗೆ 2 ಗಂಟೆ ಅಟ್ಲೀಸ್ಟ್ ಮಿನಿಮಮ್ 2 hours ಇನ್ ಅ ಡೇ ದೇ ಶುಡ್ ಸ್ಪೆಂಡ್ ಟೈಮ್ ಔಟ್ಸೈಡ್ ದ ಹೌಸ್. ಈಗ 5 ವರ್ಷದ ನಂತರ ಅಂತಂದ್ರೆ ಇದು ಟೈಮ್ ಕೀಪ್ಸ್ ಇನ್ಕ್ರೀಸಿಂಗ್. ಆಸ್ ಅನ್ ಅಡಲ್ಟ್ ವಿ ಶುಡ್ ಸ್ಪೆಂಡ್ ಅಟ್ಲೀಸ್ಟ್ 6 to 8 hours ಔಟ್ಸೈಡ್. ಇದು ಪ್ರಕೃತಿ ನಿಯಮ, ನಾನು ಸಮಾಜದ ನಿಯಮ ಅಂತ ಹೇಳ್ತಿಲ್ಲ, ಪ್ರಕೃತಿ ನಿಯಮ. ಅಷ್ಟು ನೀವು ಸಮಯ ಹೊರಗಡೆ ಕಳೀಲೇಬೇಕು. ನೀವು ಹೇಳಿರೋ ಪ್ರಕಾರ ಪ್ರೊಟೆಕ್ಟಿಂಗ್ ಪೇರೆಂಟಿಂಗ್ ಇಸ್ ಆಲ್ಸೋ ಕಾಸಿಂಗ್ ಲಾಟ್ ಆಫ್ ಟ್ರಬಲ್. ದಟ್ ಇಸ್ ಕಾಸಿಂಗ್ ಲಾಟ್ ಆಫ್ ಅದರ್ ಇಂಪ್ಯಾಕ್ಟ್ಸ್ ಆಲ್ಸೋ ಅಪಾರ್ಟ್ ಫ್ರಮ್ ಮೊಬೈಲ್ ಅಡಿಕ್ಷನ್. ಬಿಟ್ಬಿಟ್ಟು ಬೇರೆ ಅಲರ್ಜೀಸು ಅದು ಇದೆಲ್ಲ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಪ್ರೊಟೆಕ್ಟಿವ್ ಪೇರೆಂಟಿಂಗ್. ಒಂದು ಮಗು ನೀವು 3 ವರ್ಷದ 4 ವರ್ಷದ ಮಗುಗೆ ಒಂದು ರೋಡಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಬಿದ್ದಿರೋ ಅಂತ ಏನೋ ಒಂದು ಬಾಲ್ ಆದ್ರೆ, ಒಂದು ಹೂ ಆದ್ರೂ ಬಿದ್ದಿರ್ಲಿ, ಅದಕ್ಕೆ ಎಷ್ಟು ಖುಷಿ ಅದು ಎತ್ಕೊಂಡು ಆಟ ಆಡ್ಬೇಕು ಅಂತಂತಂದ್ರೆ ನಾವು ಬಿಡಲ್ಲ. ನೀವು ಮಗು ಹೊರಗಡೆ ಒಂದ್ ದಿವಸ ಕರ್ಕೊಂಡು ಹೋಗಕ್ ಶುರು ಮಾಡಿ ಇರ್ತಾರೆ, ಏನೇನೋ ನಾವೇ ಅನ್ಕೊಳ್ಳೋದು, ಹೌದು ಅಲ್ಲಿ ಆಗಿರುತ್ತೆ. ಮಕ್ಕಳನ್ನ ಹೊಸ ಕ್ರಿಮಿಕೀಟಗಳಿಗೆ ಎಕ್ಸ್ಪೋಜರ್ ಆಗಕ್ಕೆ ಬಿಡಲ್ಲ ನಾವು. ಹೊಸದ್ ಏನು ತಾಗ್ಬಾರ್ದು ನನ್ನ ಮಗು ಹೆಂಗಿರ್ಬೇಕು ಅಂದ್ರೆ ಸ್ಯಾನಿಟೈಸರ್ ತರ ಇರ್ಬೇಕು. ಟೈಮ್ ಇಲ್ಲ ಅನ್ನೋದೊಂದು ದೊಡ್ಡ ಇದು, ಸಮಯ ಇಲ್ಲ ಅಂತ ಇಲ್ಲ, ಸಮಯ ಮಾಡುವಂತ ಮನೋಭಾವ ಇಲ್ಲ. ಕರೆಕ್ಟ್ ಡಾಕ್ಟರ್. ಇದ್ರ ಬಗ್ಗೆ ನಾನು ಆ್ಯಡ್ ಮಾಡಬೇಕು ಅಂದ್ರೆ, ಈಗ ಟಾಯ್ಸ್ ತರ್ತಾರೆ ಇವಾಗ. ಈ ಟಾಯ್ಸ್ ಅಲ್ಲಿ ಹೆಚ್ಚಿನದು ಮಕ್ಕಳಿಗೆ ಯಾಕೆ ಅದ್ರಲ್ಲಿ ಇಂಟ್ರೆಸ್ಟ್ ಹೋಗುತ್ತೆ ಅಂದ್ರೆ, ಟಾಯ್ಸ್ ಜೊತೆ ಮ್ಯಾನುವಲ್ ಬಂದ್ಬಿಡುತ್ತೆ, ಅದು ಹೇಗೆ ಆಟ ಆಡಬೇಕು, ಹೇಗೆ ಅಸೆಂಬಲ್ ಮಾಡಬೇಕು ಅಂತ. ಅದೇ ನಾವು ಈಗ ಡಾಕ್ಟರ್ ಹೇಳಿದಾಗೆ ನನಗೊಂದು ಹಾಗೆ ಕೇಸ್ ಬಂತು. ಆ ಪೇರೆಂಟ್ ತುಂಬ ಅವರೇ ಮಾಡಿಕೊಂಡ್ರು. ಈ ಮಗು ಏನು ಮಾಡುತ್ತಂದ್ರೆ, ಪ್ರತಿ ಸಾರಿ ಸ್ಕೂಲಿಂದ ಬರುವಾಗ ಒಂದು 4-5 ಎಲೆಗಳನ್ನ ತರೋದು. ಎಲೆಗಳನ್ನ ತಂದುಬಿಟ್ಟು ಅದನ್ನು ಕಟ್ ಮಾಡಿ ಒಂದು ಫ್ರೇಮ್ ಮಾಡಿ ಚೆನ್ನಾಗಿ ಇಡೋದು. ಅಪ್ಪ ಅಮ್ಮನಿಗೆ ಅದು ಇಷ್ಟ ಇಲ್ಲ. ಯಾಕೆಂದರೆ ಸರ್ ಆ ಎಲೆ ಏನಿರುತ್ತೋ ಅದರಲ್ಲಿ ಹೊರಗಡೆಯಿಂದ ಏನೆಲ್ಲ ಆಗಿರುತ್ತೋ, ಸೊ ಹೈಜೀನ್ ಇರಲ್ಲ. ನೀವು ಹೇಳಿದಾಗ ಹೈಜೀನ್ ಇರಲ್ಲ. ಬಟ್ ಆ ಕ್ರಿಯೇಟಿವಿಟಿ ಎಷ್ಟು ಬೆಳುತ್ತೆ ಅಂದರೆ ಮಗುವಿಗೆ, ಅದು ಈ ಚೈನೀಸ್ ಟಾಯ್ಸ್ ಅಲ್ಲೋ ಅಥವಾ ಈ ಟಾಯ್ಸ್ ಅಲ್ಲಿ ಬೆಳೆಯಲ್ಲ. ಯಾಕಂದ್ರೆ ಇದನ್ನ ನೀವು ಮ್ಯಾನುವಲ್ ಕೊಟ್ಟಿರ್ತೀರಾ, 2 ಸರಿ ಫಿಕ್ಸ್ ಮಾಡ್ತಾನೆ, 2 ಸರಿ ಆಟ ಆಡ್ತಾನೆ, ತೆಗೆದು ಬಿಸಾಕ್ತಾನೆ. ಹಾಗಲ್ಲ, ಅಬ್ಸ್ಟ್ರಾಕ್ಟ್ ಥಿಂಕ್ ಕೊಡಿ. ಈಗ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಕೂಲ್ಸ್ಗಳಲ್ಲಿ, ಈಗ ನಮ್ಮ ಚನ್ನಪಟ್ಟಣದ ಟಾಯ್ಸ್ ಅಂತ ಟಾಯ್ಸ್ಗಳಿದಾವಲ್ವಾ, ಅದರಲ್ಲಿ ನೀವು ಯಾವ ಥರ ಬೇಕಾದ್ರೂ ಆಟ ಆಡ್ಬೋದು. ಈಗ ನಾವು ಸಣ್ಣದಲ್ಲಿ ಇರಬೇಕಿದ್ರೆ ನಮಗೆ ಟಾಯ್ಸ್ ಅಂತ ಇರಲಿಲ್ಲ, ಏನೋ ಒಂದು ತಗೊಂಡು ಬಿಟ್ಟು ನಾವೇ ಕಾರ್ ರೆಡಿ ಮಾಡ್ಕೊಳ್ತಾ ಇದ್ವಿ. ಕರೆಕ್ಟ್ ಡಾಕ್ಟರ್, ಇದು ನಾನು ಕೇಳಲೇಬೇಕು. ಹೌದು, ಇವಾಗ ತುಂಬಾ ರೀತಿಯ ಆಟ ಸಾಮಾನುಗಳು ಅಥವಾ ಟಾಯ್ಸ್ ಅಂತ ಕರೆಯೋದು ಮಾರ್ಕೆಟ್ ಅಲ್ಲಿ ಬಂದಿದೆ. ನಾವು ದುಡ್ಡು ಇದ್ರೂ ಇಲ್ಲದೆ ಇದ್ರು ಬೇರೆಯವ್ರ ಹತ್ರ ತಗೊಂಡಾದ್ರೂ ಮಕ್ಕಳಿಗೆ ಅದನ್ನ ಕಾಸ್ಟ್ಲಿ ಗಿಫ್ಟ್ ಗಳನ್ನ ಅಂತ ಕೊಡ್ತಾ ಇದೀವಿ. ಸೊ ಅದ್ರಲ್ಲಿ ಏನು ಒಂದು ನೀವು ಹೇಳ್ದಂಗೆ ಫಿಕ್ಸ್ ಮಾಡಬೇಕು, ರಿಮೋಟ್ ಇದ್ರೆ ರಿಮೋಟ್ ಕಾರ್ ಓಡುತ್ತೆ, ಅಥವಾ ಇನ್ನೇನೋ ಅದು ಮ್ಯಾನ್ಯುವಲ್ ನೀವು ಹೇಳ್ದಂಗೆ ಹಿಂಗಿಂಗೆ ಆಟ ಆಡ್ಬೇಕು ಅಂತ ಇರುತ್ತೆ. ಹೊರಗಡೆಯಿಂದ ತರುವ ಕಲ್ಲನ್ನ ಲೋಟಕ್ಕೆ ಹಾಕೊಂಡು ಸೌಂಡ್ ಮಾಡಿದ್ರೆ ಹೆಂಗ್ ಶಬ್ದ ಕೇಳುತ್ತೆ, ಅಥವಾ ಅಕ್ಕಿಯಲ್ಲಿ ಹೆಂಗ್ ಆಟ ಆಡ್ಬೇಕು, ಇದನ್ನೆಲ್ಲ ನಮ್ಮ ತಂದೆ ತಾಯಿ ನಮಗೆ ಅವಾಗ ಎಕ್ಸ್ಪೆರಿಮೆಂಟ್ ಮಾಡಕ್ ಬಿಟ್ಟಿದ್ದಾರೆ. ಬಟ್ ನಾವು ಮಾಡಕ್ ಬಿಡ್ತಾ ಇಲ್ಲ. ನಮಗೆ ನಮ್ಮ ಮಗು ನಾನು ಮಾಲಲ್ಲಿ ಹೋಗಿರುವ ಅಥವಾ ಅಂಗಡಿಯಿಂದ ತಂದಿರುವ ಟಾಯ್ಸ್ ನಲ್ಲೇ ಆಟ ಆಡ್ಬೇಕು, ನಾನು ನನ್ನ ಸ್ಟ್ಯಾಂಡರ್ಡ್ ತೋರಿಸ್ಕೋಬೇಕು, ನನ್ನ ಮಗು ಹಿಂಗೆ ಇರಬೇಕು ಅಂತ ಮಾಡೋದು ಎಷ್ಟು ತಪ್ಪು. ಅದು ನಿಜಕ್ಕೂ ತಪ್ಪು. ಯಾಕಂದ್ರೆ
ಅಬ್ಸ್ಟ್ರಾಕ್ಟ್ ಕಾಂಕ್ರೀಟ್ ಐಡಿಯಾಸ್ಗಳು ಕ್ರಿಯೇಟಿವಿಟಿ ಯಾವಾಗ ಬರುತ್ತೆ ಇದನ್ನ ಅಂದ್ರೆ ಕಾಂಕ್ರೀಟ್ ಐಡಿಯಾಸ್ ಎಸ್ ಕಾಂಕ್ರೀಟ್ ಐಡಿಯಾ ಮತ್ತೆ ಕ್ರಿಯೇಟಿವಿಟಿ ಬರೋದು ಹೇಗೆ ಅಂದ್ರೆ ಯಾವುದೋ ಒಂದು ಸಂಬಂಧ ಇಲ್ಲದ ಎರಡು ವಸ್ತುಗಳನ್ನ ಒಂದು ಸೇರಿಸ್ಬಿಟ್ಟು ಒಂದು ಪ್ಯಾಟರ್ನ್ ಮಾಡ್ತೀವಲ್ವಾ ಅವಾಗ ಅಲ್ಲಿ ಕ್ರಿಯೇಟಿವಿಟಿ ಬರುತ್ತೆ. ಈಗ ನಾವು ಹೇಳ್ತೇವೆ ಕ್ರಿಯೇಟಿವಿಟಿ ಇಸ್ ಕಿಲ್ಲಿಂಗ್ ಆರ್ ಕ್ರಿಯೇಟಿವಿಟಿ ಇಸ್ ಡೈಯಿಂಗ್ ಅಂತೆಲ್ಲ ಹೇಳ್ತೇವೆ. ಯಾಕೆಂದ್ರೆ ನನ್ನ ಬ್ರೈನ್ ಒಂದು ವಸ್ತು ಇನ್ನೊಂದು ವಸ್ತು ಜೊತೆ ಏನೋ ಒಂದು ಸಂಬಂಧ ಮಾಡ್ಕೊಂಡು ಅದರಲ್ಲಿ ಒಂದು ಹೊಸ ವಸ್ತುವನ್ನ ಕ್ರಿಯೇಟ್ ಮಾಡಿದಾಗ ದಟ್ ಇಸ್ ಕಾಲ್ಡ್ ಇನೋವೇಷನ್ ಕ್ರಿಯೇಟಿವಿಟಿ. ಬಟ್ ನೀವು ಎಕ್ಸಿಸ್ಟಿಂಗ್ ಟಾಯ್ಸ್ ಅಲ್ಲಿ ಆತರ ಇರಲ್ಲ. ಅವನು ಮ್ಯಾನುವಲ್ ನೋಡ್ತಾನೆ ಅಥವಾ ವಿಡಿಯೋ ನೋಡ್ತಾನೆ, ಅದನ್ನ ಫಿಕ್ಸ್ ಮಾಡ್ತಾನೆ, ಅದರಲ್ಲಿ ಕ್ರಿಯೇಟಿವಿಟಿ ಬೆಳೆಯುವುದಿಲ್ಲ, ಅದು ಬೆಳೆಯುವುದೇ ಇಲ್ಲ. ಅದ ಕಾರಣ ನಾವು ಏನು ಮಾಡ್ಬೇಕಂದ್ರೆ ಅಬ್ಸ್ಟ್ರಾಕ್ಟ್ ಟಾಯ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಒಂದು ಫೆಸಿಲಿಟಿಗೆ ಇಳಿಬೇಕು ನಾವು. ನೀನ್ ಏನ್ ಬೇಕಾದ್ರೂ ಮಾಡ್ಕೋ ಅದರಿಂದ. ನೀನ್ ಯಾವುದೇ ಕಾರಣಕ್ಕೆ ಇಂಥದೇ ಮಾಡಬೇಕು ಅಂತಿಲ್ಲ. ನಾನು ಏನೋ 4 ಲೆಗೋ ಕೊಟ್ಟಿದ್ದೆ, ನೀನು ಕಾರು ಮಾಡೋದ್ರಿಂದ ಅಥವಾ ನೀನು ಟ್ರೈನ್ ಮಾಡು, ಏನೋ ಮಾಡು, ಆವಾಗ ಅವನಿಗೆ ಬೇರೆ ಬೇರೆ ಐಡಿಯಾ ಬರುತ್ತೆ. ಒಮ್ಮೆ ಕಾರ್ ಆಗಿರುತ್ತೆ, ಒಮ್ಮೆ ಅದು ಟ್ರೈನ್ ಆಗಿರುತ್ತೆ. ಸೊ ಇಂಥದ್ದು ಕೊಟ್ಟಾಗ ಕ್ಯೂರಿಯಾಸಿಟಿ ಬೆಳೆಯುತ್ತೆ. ಯಾಕಂದ್ರೆ ಸಣ್ಣ ಮಕ್ಕಳಲ್ಲಿ ಎನ್ಕ್ವೈರಿ ಲರ್ನಿಂಗ್ ಅಂತ ಹೇಳ್ತೇವೆ. ನೀವೇ ಹೇಳಿದ್ರಿ ನಿಮ್ಮ ಮಗು ಎಷ್ಟು ಕ್ವಶನ್ ಕೇಳುತ್ತೆ ಒಂದು ದಿನದಲ್ಲಿ? ಒಂದಷ್ಟು ಕ್ವಶನ್ ಕೇಳತ್ತೆ. ಅಪ್ಪ ಅಮ್ಮ ಏನು ಮಾಡ್ತಾರೆ, ಅಯ್ಯೋ ಇಷ್ಟೆಲ್ಲ ಕ್ವಶನ್ ಇದು ಒಂದು ತಪ್ಪು ಪೇರೆಂಟ್ಗಳು ಮಾಡೋದು. ಕ್ವಶನ್ ಕೇಳೋದು ಯಾವುದೇ ಕಾರಣಕ್ಕೆ ಆನ್ಸರ್ಗಲ್ಲ, ಎಲ್ಲದಕ್ಕೂ ಮಗುಗೆ ಆನ್ಸರ್ ಬೇಡ, ಮಾಡ್ಬೇಕು ಅಂತನೂ ಇಲ್ಲ. ಕೆಲವು ಕ್ವಶನ್ಸ್ಗಳು ಒಂದೋ ನಿಮ್ಮ ಅಟೆನ್ಷನ್ ತಗೊಳ್ಳಿಕ್ಕೆ, ನೀವೇನೋ 2 ದಿನದಿಂದ ನಿಮ್ಮನ್ನು ಸರಿ ಮಗು ನೋಡಿಲ್ಲ ಅಥವಾ ಮಗು ಏನೋ ಬೇಸರ ಆಗಿದೆ, ಇವತ್ತು ನಿಮ್ ಜೊತೆ ಇರಬೇಕು, ಕ್ವಶನ್ ಕೇಳ್ತಾ ನಿಮ್ಮ ಹಿಂದೆ ಬರುತ್ತೆ. ಎರಡನೇದೇನು ಅಂತಂದ್ರೆ ಆ ಮಗುವಿಗೆ ಏನೋ ಒಂದು ಅಪ್ಸೆಟ್ ಆಗಿದೆ, ಅದನ್ನ ಹೇಳಕ್ಕೆ ಬರಲ್ಲ. ಬಟ್ ನಿಮ್ಮ ಹತ್ರ ಕ್ವಶನ್ ಕೇಳಿ ಏನಾಗುತ್ತೆ, ಯಾಕಂದ್ರೆ ನಮ್ಮ ಬ್ರೈನ್ ಏನಂದ್ರೆ ಯಾವ ತರ ನನಗೆ ಫೀಲ್ ಆಗಿದೋ ಅದೇ ತರ ನಾನು ಎಕ್ಸ್ಪ್ರೆಸ್ ಮಾಡಲ್ಲ. ಯಾವುದೋ ತರ ಎಕ್ಸ್ಪ್ರೆಸ್ ಮಾಡಿದಾಗ ನಾವು ಅಂದ್ಕೊಳ್ತೀವಿ ಇದು ತಪ್ಪು ಅಂತ, ಬಟ್ ಮಗು ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ಅಪ್ಪ ಅಮ್ಮ ಮಕ್ಕಳು ಕ್ವಶನ್ ಕೇಳುವಾಗ ಅದನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟು, ಸರ್ ಈ ಕ್ವಶನ್ ಕೇಳ್ತಾರೆ ಏನಾದ್ರು ಒಂದು ಸ್ಕೂಲಿಗೆ ಹಾಕ್ಬಿಡ್ಬೇಕು ಸರ್, ನಮ್ಮ ಹತ್ರ ಆನ್ಸರ್ ಇಲ್ಲ ಸರ್, ಇದ್ಯಾಕೆ ಆನೆಗೆ ಇಷ್ಟು ದೊಡ್ಡ ಕಿವಿ ಯಾಕೆ ಸರ್ ಅಂತ ಕೇಳ್ತಾರೆ, ನಾನು ಏನು ಹೇಳುದು ಸರ್? ಸರಿ, ಅದಕ್ಕೆ ಆನ್ಸರ್ ಕಂಡುಹಿಡಿಯಿರಿ, ಕೂತ್ಕೊಳ್ಳಿ. ಓ ವೆರಿ ಗುಡ್ ಕ್ವಶನ್, ಓಕೆ ನಾವು ಇಬ್ರು ಸೇರ್ಕೊಂಡು ಅದನ್ನ ಕಂಡುಹಿಡಿಯುವ, ಅಥವಾ ಅದರ ಜೊತೆ ಕೂತ್ಕೊಳ್ಳುವ. ಆವಾಗ ಏನಾಯ್ತಂದ್ರೆ ಆ ಮಗುವಿಗೆ ನಿಮ್ಮ ಒಂದು 5 ನಿಮಿಷ ವ್ಯಾಲ್ಯೂಬಲ್ ಟೈಮ್ ಮಗುಗೆ ಸಿಕ್ತು. ಮಗುಗೆ ಆನ್ಸರ್ ಬೇಡ. ಇಲ್ಲ ಡಾಕ್ಟರ್, ಇದು ನಮಗೆ ಗೊತ್ತೇ ಇರಲಿಲ್ಲ. ಮಕ್ಕಳು ಮನೇಲಿ ಬರೀ ತಲೆ ತಿಂತವೆ, ಏನೇನೋ ಗೊತ್ತಿಲ್ಲದೆ ಕೇಳ್ತವೆ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಅದೆಲ್ಲದಕ್ಕೂ ಉತ್ತರ ಮಾಡ್ಲೇಬೇಕು ಅಂತ ನಾವು ಕಷ್ಟಪಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಇಲ್ಲ. ಯಾಕಂದ್ರೆ ಉತ್ತರ ಕೊಟ್ರೆ ಮಗು ಓಡಿ ಹೋಗುತ್ತೆ, ಮಗು ಅದನ್ನೇ ನಂಬಿಕೊಂಡಿರುತ್ತೆ. ಕಾನ್ವರ್ಸೇಷನ್ ಸ್ಟಾಪ್ ಆಗ್ಬಿಡುತ್ತೆ. ಕೊಡಲ್ಲ ಅಂದ್ರೆ ಆ ಮಗು ಏನು ಮಾಡುತ್ತೆ, ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ ನಾವು. ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋಗುತ್ತೆ. ಅಮ್ಮ ಮೊನ್ನೆ ಒಂದು ಕ್ವಶನ್ ಕೇಳ್ದಲ್ಲ ನಿನ್ನ ಹತ್ರ, ನೀನು ಉತ್ತರ ಮಾಡಿಲ್ಲ, ನನಗೆ ಆನ್ಸರ್ ಸಿಕ್ತು, ಕೇಳ್ತೀಯ ನೀನು ಇವಾಗ? ಆ 4 ದಿನ ಮಗುವಿನ ತಲೆಯಲ್ಲಿ ಆ ಕ್ವಶನ್ಸ್ ಓಡ್ತಾ ಇತ್ತು. ಸೊ ದಟ್ ಮೀನ್ಸ್ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ರಿಯಾಕ್ಟರ್ ಮಾಡ್ತೀವಿ, ಥಿಂಕರ್ಸ್ ಮಾಡಲ್ಲ. ಸೊ ಈ ಮೊಬೈಲ್ ಯೂಸ್ ಮಾಡೋದು ಅದಕ್ಕೋಸ್ಕರನೇ ಅವರು. ಯಾಕಂದ್ರೆ ಒಂದು ಕ್ವಶನ್ ಕೇಳಿದೆ, ಅದಕ್ಕೆ ಆನ್ಸರ್ ಕೊಟ್ಟರು, ಮುಗೀತಲ್ಲಿಗೆ ಅಲ್ಲ. ಸೊ ನಾವು ನಮ್ಮ ಮಕ್ಕಳಿಗೆ ಗೂಗಲ್ ಆಗಿ ಕೆಲಸ ಮಾಡಬಾರ್ದು. ಅಥವಾ ನೀನ್ ಸುಮ್ಮನೆ ಇರು, ಒಂದು ಒಳ್ಳೆ ಬುಕ್ ಇದೆ, ಸ್ಟಾರ್ಟ್ ವಿತ್ ವೈ ಅಂತ. ಸ್ಟಾರ್ಟ್ ವಿತ್ ವೈ. ಯಾಕೆ ಫಸ್ಟ್ ಚಾಪ್ಟರ್ ಸ್ಟಾರ್ಟ್ ಆಗೋದು ವೈ ಟು ಸ್ಟಾರ್ಟ್ ವಿತ್ ವೈ. ಅಂದ್ರೆ ಎನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅದು ಬ್ರೈನ್ ಡೆವಲಪ್ಮೆಂಟ್ ಅಂತ ತೋರಿಸ್ತದೆ. ಈಗ ಒಂದು ಮಗು ನಡಿಲಿಕ್ಕೆ ಆಗುವಾಗ ಅದು ಹೇಗೆ ಕೆಲವು ಸಿಂಪ್ಟಮ್ಸ್ ಅನ್ನು ತೋರಿಸ್ತದೆ, ನಮಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಎದ್ದು ಓಡಲ್ಲ, ಅದು ಕ್ರಾಲಿಂಗ್ ಮಾಡತ್ತೆ, ನಿಂತ್ಕೊಳ್ಳತ್ತೆ, ಎಲ್ಲ ಮಾಡುತ್ತೆ. ಇದೇ ತರ ಬ್ರೈನ್ ಡೆವಲಪ್ಮೆಂಟ್ ಹೇಗಪ್ಪ ಅಂತಂದ್ರೆ ಈ ಕ್ವಶನಿಂಗ್ ಮುಖಾಂತರ. ಅದರ ಆನ್ಸರ್ಗೋಸ್ಕರ ಅಲ್ಲ, ಆ ಬ್ರೈನ್ ಏನ್ ಮಾಡುತ್ತೆ, ಏನೋ ಒಂದು ಕ್ಯೂರಿಯಾಸಿಟಿನ ಹೇಳ್ಬಿಡತ್ತೆ, ಆವಾಗ ಅದು ಕ್ವಶನ್ ಮುಖಾಂತರ ಬರುತ್ತೆ. ಆ ಕ್ವಶನ್ ಕೂಡ ನೀವು ಎಷ್ಟೋ ಸಾರಿ ನೋಡಿದ್ರಿ. ಈಗ ನೀವು ಒಂದು ಪ್ರೊಫೆಷನಲ್ ಇದ್ರೆ ನಿಮ್ಮ ಪ್ರೊಫೆಷನಲ್ ರಿಲೇಟೆಡ್ ಕ್ವಶನೇ ಮಗು ಕೇಳುತ್ತೆ. ಈಗ ಡಾಕ್ಟರ್ ಅಂದ್ರೆ ಅವ್ರು ಕೇಳ್ತಾರೆ, ಅಪ್ಪ ಎಷ್ಟು ಜನ ಹೀಗೆ ಬರ್ತಾರೆ ಅಥವಾ ಏನೆಲ್ಲ ಕಾಯಿಲೆಗಳಿದ್ದಾವೆ ಅಂದ್ರೆ ಆ ಕ್ವಶನ್ ಮಗುವಿಗೆ ಸೈಂಟಿಫಿಕ್ ಆನ್ಸರ್ ಬೇಡ, ಇವರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಪೇರೆಂಟ್ಗಳು ಏನ್ ಮಾಡ್ತಾರೆ, ಅದರ ಜೊತೆನೆ ಆ ಕ್ವಶನಿಗೆ ಒಟ್ಟಿಗೆ ಸೇರ್ಕೋತಾರೆ. ಪ್ಲಸ್ ಪೇರೆಂಟ್ಗೂ ಕ್ಯೂರಿಯಾಸಿಟಿ ಬರುತ್ತೆ, ಒಳ್ಳೆ ಕ್ವಶನ್ ಅಲ್ಲಪ್ಪ, ಇದು ನನಗೂ ಗೊತ್ತಿರಲಿಲ್ಲ, ನಾವು ಆನ್ಸರ್ ಕಂಡುಹಿಡಿಯುವ. ಸೊ ದಿಸ್ ಇಸ್ ಹೌ ದ ಪೇರೆಂಟಿಂಗ್ ಶುಡ್ ಬಿ ಡನ್. ಆವಾಗ ಈ ಸ್ಕ್ರೀನ್ ಎಲ್ಲ ದೂರ ಹೋಗುತ್ತೆ.